ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಚಂದ್ರ ಗುರುವೇ ಪ್ರಭುವೇ ನಮಃ. ರಾಮದೇವರ ವಿಶೇಷವಾಗಿರುವಂತಹ ಮಹತ್ವ, ಸರ್ವಗುಣ ಸಂಪೂರ್ಣ, ದೋಷ ವಿವರ್ಜಿತ, ತೆಲುಗು ರಾಮಾಯಣದಲ್ಲಿ ಬರುವಂತಹ ವಿಶೇಷವಾಗಿರುವಂಥ ಒಂದು ಕಥೆ ಸನ್ನಿವೇಶ ಇದು. ಒಂದು ಸಲ ರಾಮದೇವರು ಮತ್ತು ವಿಶ್ವಾಮಿತ್ರ ಋಷಿಗಳು ಲಕ್ಷ್ಮಣ ಜನಕರಾಜನ ಹತ್ತಿರ ಹೋಗಬೇಕು. ಆ ಒಂದು ಸಂದರ್ಭದಲ್ಲಿ ಆ ಅಯೋಧ್ಯೆಯಿಂದ ತೆರಳುತ್ತಾನೆ ಭಗವಂತ ರಾಮ. ಆ ಮಧ್ಯದಲ್ಲಿ ಹೋಗಬೇಕಾದರೆ ಇಳಿಬೇಕಾಗತ್ತೆ. ಇಳಿಯುವ ಒಂದು ಸಂದರ್ಭ ಬರುತ್ತೆ ರಾಮದೇವರಿಗೆ. ಇಳಿದು ಒಂದು ಕಲ್ಲು ಬಂಡೆಯ ಮೇಲೆ ಕುತ್ಕೋತಾನೆ ಪರಮಾತ್ಮ. ಕೂತ್ಕೊಂಡು ಎದ್ದ ತಕ್ಷಣವೇ ಅಲ್ಲಿ ಇರುವಂತಹ ಒಂದು ಕಲ್ಲು ಏನಾಗುತ್ತಪ್ಪ ಅಂದರೆ ಒಂದು ಜೀವವಾಗಿ ಪರಿವರ್ತನೆ ಆಗುತ್ತೆ. ಆ ಜೀವ ಯಾರಪ್ಪ ಅಂತಂತಂದರೆ ಅಹಲ್ಯಾದೇವಿ. ಅಹಲ್ಯಾ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯ ಮಹಾಪಾತಕನಾಶನಂ ಅಂತ ನಾವೆಲ್ಲರೂ ಸಹಿತ ಪ್ರಾತಸ್ಮರಣೀಯರಾದಂತಹ ಬೆಳಗ್ಗಿನ ಜಾವ ಅವರನ್ನು ಸ್ಮರಣೆ ಮಾಡಿದ್ರೆ ಮಹಾಪಾತಕಗಳೆಲ್ಲ ನಾಶ ಆಗುತ್ತಂತೆ. ಅಂತಹ ಒಂದು ಶಾಪಗ್ರಸ್ತನಾದಂತಹ ಅಹಲ್ಯಾದೇವಿಯನ್ನು ಮುಕ್ತಳಾಗಿ ಮಾಡ್ತಾರೆ. ಆ ಒಂದು ಸನ್ನಿವೇಶ ಮುಗಿಸ್ಕೊಂಡು ಮುಂದೆ ಬರ್ತಾನೆ ರಾಮ. ಒಂದು ನದಿಯನ್ನು ದಾಟಬೇಕಾಗುತ್ತೆ. ನದಿಯನ್ನು ದಾಟಬೇಕಾದ್ರೆ ಒಬ್ಬ ನಾವಿಕ ಇರ್ತಾನೆ. ಆ ನಾವಿಕ ಮುಂಚೆ ಹೇಳ್ತಾನೆ ಏನಪ್ಪ ಅಂತಂತಂದರೆ, ಇಲ್ಲ ನಾನು 3 ಜನನ್ನ ಕೂಡಿಸ್ಕೊಳ್ಳೋದಿಲ್ಲ, ಇಬ್ಬರನ್ನ ಮಾತ್ರ ನಾನು ಕೂಡಿಸ್ಕೊಳ್ಳೋದು. ಯಾರ್ಯಾರನ್ನ? ಒಂದು ವಿಶ್ವಾಮಿತ್ರ ಋಷಿಗಳನ್ನ ಮತ್ತು ಒಬ್ಬ ಲಕ್ಷ್ಮಣನ್ನ, ರಾಮನನ್ನು ಮಾತ್ರ ನಾನು ಕೂಡಿಸ್ಕೊಳ್ಳೋದಿಲ್ಲ ಅಂತ. ಯಾಕೆ ಅಂತಂದಾಗ ನನಗೆಲ್ಲೋ ಒಂದು ವಿಚಾರ ತಿಳಿತು, ನೀವು ಕಲ್ಲು ಮುಟ್ಟಿದ್ದೆಲ್ಲ ಜೀವ ಬರುತ್ತಂತೆ. ನಾನು 5-10 ರೂಪಾಯಿ ಏನೋ ದುಡ್ಕೊತಾ ಇದ್ದೀನಿ, ನೀವು ಇದನ್ನು ಮುಟ್ಟಿ ನಾನು ಮಾಡಿದ್ರೆ ನಾನು ಏನು ಮಾಡ್ಬೋದು ಅಂತ ಹೇಳಿದಾಗ ರಾಮ ಆಶ್ಚರ್ಯಕತೆಯಿಂದ ನೋಡ್ತಾನಂತೆ. ಅಲ್ಲಪ್ಪ, ನೀನು ಈ ನನ್ನ ಕಾಲಿನ ದೋಷ ಮಾಡ್ತಾ ಇದೆಯೋ ಅಥವಾ ನನ್ನ ಕಾಲಿನ ಧೂಳಿಗೆ ದೋಷ ಮಾಡ್ತಾ ಇದೆಯೋ ಅಂತ. ಆದರೆ ನಾವೀಗ ಹೇಳ್ತಾನಂತೆ, ಅಲ್ಲ ಸ್ವಾಮಿ, ನಾನು ನಿನಗೆ ದೋಷ ಅಂತ ಎಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಅಲ್ಲಿ ಒಂದು ಚಿಕ್ಕದಂಥ ಒಂದು ಮನಸ್ಸಿನ ಒಳಗಡೆ ಇರೋಂಥ ಭಾವನೆ ಏನಪ್ಪ ಅಂತಂದರೆ, ಆ ನಾವಿಕನಿಗೆ ಕಾಲು ಮುಟ್ಟು ಪೂಜೆ ಮಾಡಬೇಕಾದಂಥ ಒಂದು ಭಾವನೆ. ಅದಕ್ಕೋಸ್ಕರ ನಾನು ಕೂಡಿಸ್ಕೋತೀನಿ. ಆದರೆ ಒಂದು ಏನಪ್ಪ ಅಂತಂದರೆ, ನಾನು ಪೂಜೆ ಮಾಡಬೇಕು, ಪೂಜೆಯನ್ನು ಮಾಡಿ ತದನಂತರ ನಾನು ಕೂಡಿಸ್ಕೊತೀನಿ ಅಂತ ಹೇಳಿದಾಗ ಆ ಪೂಜೆಯೆಲ್ಲ ಮಾಡಿಕೊಂಡು ನಾವಿಕ ಕೂಡಿಸ್ಕೊಂಡು ಹೋಗ್ತಾನೆ. ಜನಕರಾಜನಿಗೆ ವಿಚಾರವನ್ನು ತಿಳಿಯುತ್ತೆ, ಈ ರೀತಿ ಬರ್ತಾ ಇದ್ದಾನೆ ರಾಮ ಅಂತ. ಸಾಕ್ಷಾತ್ತಾಗಿ ಯದುಕುಲ ತಿಲಕ ಸೂರ್ಯವಂಶಧ್ವಜ ರಾಜ ಬರ್ತಾ ಇದ್ದಾನೆ ಅಂತಂದರೆ ಪ್ರತಿಯೊಂದು ಪ್ರಜೆಗಳು ಮತ್ತು ವಿದ್ವಾಂಸರೆಲ್ಲ ಸ್ವಾಗತ ಮಾಡಬೇಕಾದಂಥ ಆದ್ಯ ಕರ್ತವ್ಯ ಅಲ್ವಾ. ಆದ್ದರಿಂದ ಸ್ವಾಗತ ಮಾಡಲಿಕ್ಕೆ ಹೋಗ್ತಾರೆ. ಪ್ರತಿಯೊಬ್ಬರು ವಿದ್ವಾಂಸರು ಮತ್ತು ಪ್ರಜೆಗಳೆಲ್ಲ ಇರ್ತಾರೆ. ರಾಮನಿಗೆ ಹಿಂದಿನಿಂದನೇ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಹೆಂಗೆ ಬರ್ತಾ ಇದ್ದಾರೆ ಅಂತ. ಪ್ರತಿಯೊಬ್ಬರು ಬರಬೇಕಾದ್ರೆ ನಾವೆಲ್ಲರೂ ಭಗವಂತನ ಹತ್ರ ಹೋಗಬೇಕಾದ್ರೆ ಏನು ಹಣ್ಣು ಕಾಯಿ ಮತ್ತು ಏನಾದರೂ ಒಂದು ಪ್ರಸಾದವನ್ನು ತೊಗೊಂಡು ಹೋಗ್ತೀವಲ್ವ. ಆದರೆ ಅಲ್ಲಿ ಪ್ರತಿಯೊಬ್ಬರೆಲ್ಲ ಕಲ್ಲು ತೊಗೊಂಬಂದಿದ್ರಂತೆ. ರಾಮನಿಗೆ ಬಹಳ ಭಗವಂತ ಸಾಕ್ಷಾತ್ತಾಗಿ ಪರಮಾತ್ಮ ಗೊತ್ತಾಗಿಡುತ್ತಂತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂತಂದು ಬರ್ತಾರೆ. ಭಗವಂತ ಎದುರುಗಡೆ ಬಂದ ತಕ್ಷಣ, ಎದುರುಗಡೆ ಇಳಿದ ತಕ್ಷಣ ನೋಡ್ತಾನಂತೆ. ಪ್ರತಿಯೊಬ್ಬರೂ ಸಹಿತ ಆ ರಾಮನ ಪಾದದ ಹತ್ರ ಕಲ್ಲಿಡ್ತಾರಂತೆ. ಭಾಳ ರಾಮನಿಗೆ ಹೆದರಿಕೆ ಆಯ್ತಂತೆ, ಏನಪ್ಪ ನನಗೆ ಹೊಡೆದು ಬಿಡ್ತಾರೇನೋ ಅಂತಂದ್ಬಿಟ್ಟು. ಯಾಕಂದರೆ ಸ್ಟ್ರೈಕ್ ಮಾಡ್ಬೇಕಾದ್ರೆ ಕಲ್ಲಿಟ್ಕೊಂಡು ಹೋಗ್ತಾರೆ. ಆದರೆ ರಾಮನ ಹತ್ರ ಭಗವಂತರ ಸಾಕ್ಷಾತ್ತಾಗಿ ರಾಮದೇವರ ಹತ್ರ ಹೋಗ್ಬೇಕಾದ್ರೆ ಕಲ್ಲು ಯಾಕೆ ಇಟ್ಕೊಂಡ್ಬಂದರು ಅಂತಂದಾಗ ರಾಮದೇವರ ಹತ್ರ ಹೇಳ್ತಾರಂತೆ ಅವರೆಲ್ಲರೂ ಸಹಿತ, ನೋಡಿ ಸ್ವಾಮಿ, ನಮ್ಗೆ ಯಾರಿಗೂ ಸಹಿತ ಮದುವೆ ಆಗಿಲ್ಲ. ಅದರಿಂದ ನೀವೆಲ್ಲೋ ಒಂದು ವಿಚಾರ ಕೇಳ್ಪಟ್ಟೆ ನಾನು, ನೀವು ಕಲ್ಲು ಮುಟ್ಟಿದ ತಕ್ಷಣ ಹೆಣ್ಣಾಯಿತು ಅಂತಂದ್ಬಿಟ್ಟು ನಮ್ಗೆ ಯಾರಿಗೂ ಮದುವೆ ಆಗಿಲ್ಲ. ಆದ್ದರಿಂದ ನೀವು ಇದನ್ನು ಮುಟ್ಬಿಡ್ರಿ, ನಮ್ಮ ಮದುವೆ ಆಗುತ್ತೆ, ನಾವು ಮದುವೆ ಮಾಡಿಕೊಂಡು ಒಂದು ದಾಂಪತ್ಯ ಜೀವನವನ್ನು ನಡೆಸ್ತೀವಿ ಅಂತಂತ ಆ ಪ್ರತಿಯೊಬ್ಬರೂ ಸಹಿತ ಕೇಳ್ಕೋತಾರಂತೆ. ಭಗವಂತ ನಕ್ಕಿ ಎಲ್ಲರಿಗೂ ಸಹಿತ ಆಶೀರ್ವಾದವನ್ನು ಮಾಡ್ತಾರಂತೆ. ಕಲ್ಯಾಣ ಭಾಗ್ಯ ಮಸ್ತು ಅಂತಂತ ಪ್ರತಿಯೊಬ್ಬರಿಗೂ ಸಹಿತ ಆಶೀರ್ವಾದವನ್ನು ಮಾಡಿ ಮುಂದೆ ತೆರಳುತ್ತಾನೆ ಅಂತ. ಇದರರ್ಥ ವಿಶೇಷವಾಗಿರುವಂಥ ಇದು ರಾಮಾಯಣದಲ್ಲಿ, ತೆಲುಗು ರಾಮಾಯಣದಲ್ಲಿ ಬರುವಂಥದ್ದು ಭಾಳ ವಿಶೇಷವಾಗಿ ಕೊಂಡಾಡಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಜಡ ಏನಿದೆ, ಒಂದು ಜಡಕ್ಕೂ ಸಹಿತ ಜೀವ ತುಂಬುವಂಥ ಶಕ್ತಿ ಆ ರಾಮಚಂದ್ರ ದೇವರಲ್ಲಿ ಇದೆ. ಆದ್ದರಿಂದ ಆ ರಾಮಚಂದ್ರ ದೇವರನ್ನು ನಾವು ವಿಶೇಷವಾಗಿರುವಂತಹ ಒಂದು ಭಜನೆ, ಅವರ ಭಕ್ತಿಯನ್ನು ಮಾಡಬೇಕಾದಂಥ ನಮ್ಮ ಆದ್ಯ ಕರ್ತವ್ಯ.